ನಿನ್ನೆ ನನ್ನ ಟೆಲಿಕಾಂ ಫ್ರೆಂಡ್ ಆನಂದ್ ಸಿಕ್ಕಿದ್ದ. ಅವನು ಪ್ರತಾಪ್ ಅವ್ರು ಕಾಣೆ ಆಗೋದಕ್ಕೂ ಹಿಂದಿನ ದಿನ ಯಾರಿಗೆ ಫೋನ್ ಮಾಡಿದ್ದಾರೆ, ಅವ್ರಿಗೆ ಯಾವ ಫೋನ್ ಬಂದಿದೆ, ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ. ಪ್ರತಾಪ್ ಕಾಣೆ ಆಗೋದಕ್ಕೂ ಮುಂಚೆ ಯಾರ್ಯಾರಿಗೆ ಫೋನ್ ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ. ಪ್ರತಾಪ್ ಕಾಣೆಯಾಗಿದ್ದ ಹಿಂದಿನ ದಿನ ರಾತ್ರಿ 2:30ಕ್ಕೆ ಫೋನ್ ಮಾಡಿರೋದು ಸ್ವಾತಿ. ಅದಾದ ನಂತರ ಬೆಳಗ್ಗೆ 4:30ಕ್ಕೆ ಆಫೀಸಿಂದ ಫೋನ್ ಬಂದಿದೆ, ಬೆಂಕಿ ಬಿದ್ದಿದೆ ಅಂತ. ಸೊ ಮೇಲ್ನೋಟಕ್ಕೆ ಪ್ರೈಮ್ ಸಸ್ಪೆಕ್ಟು ಸ್ವಾತಿನೇ. ಸರಿ, ಹಾಗಾದ್ರೆ ನಡಿ, ಇಮಿಡಿಯೇಟ್ ಆಗಿ ಈ ಡಾಕ್ಯುಮೆಂಟ್ನ ಇನ್ಸ್ಪೆಕ್ಟರ್ ನರೇಂದ್ರ ಗೌಡ ಅವ್ರಿಗೆ ತಲುಪಿಸ್ಬಿಡೋಣ. ಬೇಡಪ್ಪ, ನಾಳೆ ನಾನೇ ನೇರವಾಗಿ ಹೋಗಿ ಕೋರ್ಟಲ್ಲಿ ಸಬ್ಮಿಟ್ ಮಾಡ್ತೀನಿ. ನಾನು ವಿನುತಾ ಯಾವತ್ತೂ ಅಣ್ಣ ತಂಗಿ ಥರ ನಡ್ಕೊಂಡಾಗಿಲ್ಲ. ಯಾವಾಗಲೂ ಜಗಳ ಮಾಡ್ತಿದ್ವಿ, ಒಬ್ರ ಮೇಲೊಬ್ರು ದ್ವೇಷ ಸಾಧಿಸ್ತಾ ಇದ್ವಿ. ಲೈಫಲ್ಲಿ ಮೊದಲನೇ ಸರಿ ಅಣ್ಣನಾಗಿ ನಡ್ಕೊಳ್ಳೋ ಅವಕಾಶ ಸಿಕ್ಕಿದೆ. ಅಪ್ಪ, ವಿನುತಾ ರಿಲೀಸ್ ಆದಮೇಲೆ ನೀನು ರಿಲೀಸ್ ಆಗೋದಕ್ಕೆ ಕಾರಣ ಪ್ರೀತಮ್ ಅಂತ ಹೇಳ್ತೀರಲ್ವಾ? ದೀಪ್ತಿ, ನಾಳೆ ನಮ್ಮ ಪ್ರತಾಪನ್ ಕಾರ್ಯ, ನಾಳೆಗೆ ಎಲ್ಲ ಮುಗ್ದೋಗುತ್ತೆ. ಕಾರ್ಯ ಶುರುವಾಗ್ಬಿಟ್ರೆ ನಮ್ಮ ಪ್ರತಾಪ ನಮ್ಮ ಜೊತೆ ಇಲ್ಲ ಅನ್ನೋದು ಗ್ಯಾರಂಟಿ ಆಗ್ಬಿಡುತ್ತಪ್ಪ. ಕಣ್ಮುಂದೆನೆ ಮಗನ ಕಾರ್ಯ ನಡೆಯೋ ಪರಿಸ್ಥಿತಿ ಯಾವ ತಾಯಿಗೂ ಬರಬಾರ್ದು, ಯಾವ ತಾಯಿಗೂ ಬರಬಾರ್ದು. ಸಮಾಧಾನ ಮಾಡ್ಕೊಮ್ಮ. ಬಿಡು ದೀಪ್ತಿ, ಏನ್ ಫೋನ್ ಮಾಡಿದ್ದು? ನಾಳೆ ಪ್ರೀತಮ್ ವಿನುತಾ ಪರ ಸಾಕ್ಷಿ ಹೇಳ್ತಾ ಇದ್ದಾರೆ. ವಸುಂಧರಾ ಆಂಟಿ ಏನು ಅಂತ ಗೊತ್ತು ತಾನೆ? ಅವರ ಅಮ್ಮ ಪದ್ಮಾವತಿನೇ ಮಲಗಿಸಿದಾಳೆ, ಇನ್ ಪ್ರೀತಮನ್ ಮಲಗಿಸಲ್ವಾ? ವಸುಂಧರಾ ಆಂಟಿನೇ ಹೇಳ್ತಿದ್ರು ಕೋರ್ಟ್ಗೆ ಸಾಕ್ಷಿ ಮುಖ್ಯ, ಬೇರೆ ಯಾವುದು ಅಲ್ಲ ಅಂತ. ನೇರವಾಗಿ ವಿಷಯಕ್ಕೆ ಬಾ ದೀಪ್ತಿ. ಜಾಸ್ತಿ ಹೊತ್ತು ನನ್ನ ಜೊತೆ ಫೋನಲ್ಲಿ ಮಾತಾಡ್ಬೇಡ. ಅಲ್ಲಿರೋರ್ಗೆ ಯಾರಿಗಾದ್ರೂ ಅನುಮಾನ ಬಂದ್ರೆ ಕಷ್ಟ ಆಗುತ್ತೆ. ಪ್ರೀತಮ್ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ. ಯಾವುದೋ ಬಲವಾದ ಸಾಕ್ಷಿನ ಸಂಗ್ರಹಿಸಿದ್ದೀನಿ ಅಂತಿದ್ರು. ನಾಳೆ ಕೋರ್ಟ್ಗೆ ಪ್ರೆಸೆಂಟ್ ಮಾಡೋ ಸಾಕ್ಷಿ ವಿನುತಾ ಮೇಲಿರೋ ಅಪವಾದನ ತೊಳೆದು ಹಾಕುತ್ತೆ ಅಂತಿದ್ರು. ಪ್ರೀತಮ್ ಪ್ರೆಸೆಂಟ್ ಮಾಡೋ ಸಾಕ್ಷಿ ಯಾವುದು ಅಂತ ನಿನ್ಗೇನಾದ್ರೂ ಗೊತ್ತಾಯ್ತಾ? ಇಲ್ಲಮ್ಮ, ಅದೇನೋ ಹೇಳ್ತಾ ಇದ್ರು, ಆದ್ರೆ ನಂಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ. ತುಂಬಾ ಇಂಪಾರ್ಟೆಂಟ್ ಸಾಕ್ಷಿ ಅನ್ಸುತ್ತೆ. ಹೇಗಾದ್ರೂ ಮಾಡಿ ಅದನ್ನ ತಡಿದಿತ್ತಿ. ಇಲ್ಲಮ್ಮ, ನಾನ್ ಹಾಗೆ ಮಾಡಿದ್ರೆ ನಿಮ್ಮ ಮೇಲೆ ಅನುಮಾನ ಬರುತ್ತೆ. ನೀವೇ ಏನಾದ್ರೂ ಮಾಡಬೇಕು. ನನ್ಗನ್ಸೋ ಪ್ರಕಾರ ನಾಳೆ ಏನಾದ್ರೂ ಪ್ರೀತಮ್ ಕೋರ್ಟ್ಗೆ ಹೋದ್ರೆ ಎಲ್ಲ ಎಡ್ವರ್ಟ್ ಆಗುತ್ತೆ. ಕರ್ತೃ ಒಬ್ರು ಬೇಕೋ ತರ್ಪಣ ಬಿಡೋಕೆ. ನಮ್ ಕಡೆ ಒಬ್ರು ಇದ್ರು, ಅವ್ರಿಗೆ ಸೂತ್ಕ ಅಂತೆ. ಅದಕ್ಕೆ ನಿಮ್ ಕಡೆ ಒಬ್ಬರನ್ನ ಕರ್ಕೊಂಬನ್ನಿ ಕಾರ್ಯ ಎಲ್ಲ ನಿರ್ವಹಿಸಕ್ಕೆ. ದೀಪ್ತಿ, ಪ್ರೀತಮ್ ಫೋನ್ ಕೊಡು. ಯಾಕಮ್ಮ? ಹೇಳ್ತೀನಿ ಕೊಡಮ್ಮ. ಅಮ್ಮ ಮಾತಾಡ್ಬೇಕಂತೆ. ಏನಂತೆ? ಗೊತ್ತಿಲ್ಲ, ನೀವೇ ಕೇಳಿ. ಹೇಳಿಯತ್ತೆ. ಅಳಿಯಂದ್ರೆ, ನಿಮ್ಮಿಂದ ನನ್ಗೊಂದು ಸಹಾಯ ಆಗ್ಬೇಕಲ್ಲ? ಹೇಳಿಯತ್ತೆ, ನನ್ನ ಕೈಲಿ ಆಗೋಗಿದ್ರೆ ಮಾಡ್ತೀನಿ. ನಾಳೆಯಿಂದ ಪ್ರತಾಪನ್ ಕಾರ್ಯ ಇದೆ. ದಯವಿಟ್ಟು ನೀವು ಬಂದು ಮುಂದೆ ನಿಂತು ನಡೆಸ್ಕೊಡ್ಬೇಕು. ತಪ್ಪು ತಿಳಿಬೇಡಿ, ನಾಳೆ ನನಗೆ ಕೋರ್ಟ್ ಇದೆ. ವಿನುತನು ನನಗೆ ಅಷ್ಟೇ ಮುಖ್ಯ. ಅಯ್ಯೋ,
ಆಗಲ್ಲ ಅಂತ ಮಾತ್ರ ಹೇಳ್ಬಿಡಿ ಅಳಿಯಂದ್ರೆ. ಪ್ರತಾಪನ್ ದೇಹಕ್ಕಂತೂ ಶಾಂತಿ ಸಿಗ್ಲಿಲ್ಲ, ಅವನ ಆತ್ಮಕ್ಕಾದ್ರೂ ಸಿಗ್ಲಿ. ದಯವಿಟ್ಟು ನೀವು ಬರಲೇಬೇಕು. ಬೇಸರ ಮಾಡ್ಕೋಬೇಡಿ ಅತ್ತೆ. ಹೋದವ್ರಿಗೆ ಕಾರ್ಯ ಮಾಡಿ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ ಅಂದ್ಕೊಳ್ಳೋ ಬದಲು ಇರೋರನ್ನ ಚೆನ್ನಾಗಿ ನೋಡಿಕೊಂಡು ಅವ್ರ ಕಷ್ಟಗಳನ್ನ ಪರಿಹರಿಸೋದು ಮುಖ್ಯ ಅಲ್ವಾ? ತಾಯಿಯಾಗಿ ನಿಮ್ಮ ಕರ್ತವ್ಯ ನೀವು ಮಾಡಕ್ಕೆ ಹೊರಟಿದ್ದೀರಾ, ಹಾಗೆ ಅಣ್ಣನಾಗಿ ನನ್ನ ಕರ್ತವ್ಯ ನಾನು ಮಾಡಬೇಕಲ್ವಾ ನಾಳೆ ಕೋರ್ಟಲ್ಲಿ? ಅಳಿಯಂದ್ರೆ ಆದಷ್ಟು ಬೇಗ ಕಳಿಸ್ಕೊಟ್ಬಿಡ್ತೀನಿ, ನೀವು ಬರಲೇಬೇಕು ಅಳಿಯಂದ್ರೆ, ಪ್ಲೀಸ್. ಸಾರಿ ಅತ್ತೆ, ನಾನು ಕೋರ್ಟ್ಗೆ ಹೋಗಲೇಬೇಕು. ನನಗೆ ವಿನೂತನೇ ಮುಖ್ಯ. ಪ್ರೀತಮ್, ಯಾಕೆ ಸಪ್ಕಿದೆಯಾ? ಏನಾಯ್ತು? ಏನಿಲ್ಲಪ್ಪ. ನೀನು ಹೀಗಿರೋದನ್ನ ನೋಡಿದ್ರೆ ನನಗೆ ಹೆದರಿಕೆ ಆಗ್ತಾ ಇದೆಪ್ಪ. ನೀವ್ಯಾಕೆ ಹೆದರ್ತೀರಿ? ನಾಳೆ ನೀನೇ ವಿಟ್ನೆಸ್ಸು. ಕೋರ್ಟ್ ಕಟ್ಕಟೆಯಲ್ಲಿ ನಿಂತ್ಕೊಂಡು ತಡಪಡಾಯಿಸ್ಬಿಟ್ರೆ ಏನ್ ಮಾಡಬೇಕು? ನಿನ್ ಮುಖ ಅದನ್ನೇ ಹೇಳ್ತಾ ಇದೆ. ಅತ್ತೆ ಫೋನ್ ಮಾಡಿದ್ರಪ್ಪ. ಏನಂದ್ರು? ಹೆದರ್ಬೇಡ ಸಾವಿತ್ರಿ, ಅವ್ರು ಹೇಳಿದ್ ನಾನೇನು ಕೇಳಲ್ಲ. ಪ್ರೀತಮ್, ಹಿಂದೆ ಮಾಡಿದ ಹಾಗೆ ಈಗಲೂ ಮಾಡ್ಬಿಡ್ರಪ್ಪ. ಇಲ್ಲಪ್ಪ, ನಾಳೆ ಪ್ರತಾಪ್ದು ಕಾರ್ಯ ಶುರುವಾಗ್ತಿದೆಯಂತೆ, ಬಾ ಅಂತ ಹೇಳಿದ್ರು. ನಾನು ಬರಲ್ಲ ಅಂತ ಹೇಳಿದೆ. ಹಾಗೆ ಹೇಳಿದ್ಮೇಲೆ ಯಾಕೋ ಮನಸ್ಸಿಗೆ ಒಂಥರ ಆಗ್ತಿದೆ. ನನ್ಗೆ ವಿನೂತನೂ ಮುಖ್ಯ, ದೀಪ್ತಿನೂ ಮುಖ್ಯ. ತಪ್ಪಲ್ವಾ ಪ್ರೀತು? ಅಮ್ಮ ತ್ಯಾಗಮಯ್ಯಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾಳೆ ಕೋರ್ಟ್ ಇದೆ, ನಾನೇ ವಿಟ್ನೆಸ್ಸು. ವಿನೂತನ ಆಚೆ ಕರ್ಕೊಂಬರ್ಬೇಕಲ್ವಾ? ಪ್ರೀತಮ್, ವಿಟ್ನೆಸ್ ಬೇಕಾದ್ರೆ ಮುಂದಕ್ಕೆ ಹಾಕೋಬಹುದಪ್ಪ. ವೈಶಾಲಿ ಅವರು ನಮಗೆ ಶತ್ರುನೇ ಇರ್ಬೋದು ಪ್ರೀತು, ಆದರೆ ಪ್ರತಾಪ್ ತುಂಬ ಒಳ್ಳೆಯವರು. ನಮಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ದಾರೆ. ಅವ್ರಿಗೆ ಸದ್ಗತಿ ಕೋರಿದ್ರೆ ನಮಗೆ ಒಳ್ಳೇದಾಗತ್ತೆ. ಕಾರ್ಯಕ್ಕೆ ನೀನು ಬರಲ್ಲ ಅಂತ ಹೇಳ್ಬಾರ್ದಿತ್ತು. ಇರು, ಕುಮರೇಶ್ ಬಾಬು ಅವ್ರಿಗೆ ಫೋನ್ ಮಾಡ್ತೀನಿ. ವಿಟ್ನೆಸ್ನ ಮುಂದಕ್ಕೆ ಹಾಕೋಬೋದಾ ಏನು ಅಂತ ಕೇಳ್ತೀನಿ. ಅಪ್ಪ ಫೋನ್ ಮಾಡಬೇಡಿ. ಹೊಡ ಹುಡ್ತವನಾಗಿ ನಾನು ಏನೂ ಮಾಡಲಿಲ್ಲ. ಇದೊಂದು ಅವಕಾಶ ಸಿಕ್ಕಿದೆ, ಇದನ್ನು ಕಿತ್ಕೊಂಬೇಡಿಪ್ಪ. ನನ್ಗೆ ವೈಶಾಲಿ ಅತ್ತೆ ಮೇಲೆ ಯಾವುದೇ ಹಾಗೆ ಇಲ್ಲ. ಆದರೆ ವಿನೂತ ಕಷ್ಟದಲ್ಲಿದ್ದಾಳೆ. ಅಮ್ಮ ಏನು ಸಹಾಯ ಮಾಡೋಕ್ಕಾಗಿಲ್ಲ ಅಂತ ಅಳ್ತಾ ಇದ್ದಾಳಲ್ವಾ? ಸಾವಿತ್ರಿ ಸತ್ಯಭಾವನ ಮಿಸ್ ಮಾಡ್ಕೋತಾ ಇದ್ದಾಳೆ ಅಲ್ವಾ ಅಪ್ಪ? ನಾಳೆ ನಾನು ಹೇಳೋ ಸಾಕ್ಷಿಯಿಂದ ವಿನೂತನ್ಗೆ ಸಹಾಯ ಆಗುತ್ತೆ. ಕಾರ್ಯನ ಯಾರು ಬೇಕಾದರೂ ಮಾಡ್ಬೋದಪ್ಪ, ಆದರೆ ವಿನೂತಂಗೆ ಸಹಾಯ ಮಾಡೋಕ್ಕೆ ಯಾರೂ ಬರಲ್ಲ. ನಾವೇ ಮಾಡಬೇಕಲ್ವಾ ಅಪ್ಪ? ಜೊತೆಯಲ್ಲಿದ್ದಾಗ ಈ ಪ್ರೀತಿ ತೋರಿಸಿದ್ರೆ ಬಿಡು. ನಾಳೆ ನಾನು ಪ್ರೆಸೆಂಟ್ ಮಾಡೋ ಸಾಕ್ಷಿಯಿಂದ ವಿನೂತನ್ಗೆ ಸಹಾಯ ಆಗುತ್ತೆ, ಖಂಡಿತವಾಗ್ಲೂ ಸಹಾಯ ಆಗುತ್ತಪ್ಪ. ನಾನು ಕಾರ್ಯಕ್ಕೆ ಹೋಗಲ್ಲ ಅಂತ ನಿರಾಕರಿಸಿತ್ತಪ್ಪ ಅಪ್ಪ. ವಿನೂತ ಸತ್ಯಭಾವನ ಆಚೆ ಕರ್ಕೊಂಬರೋದು ಮುಖ್ಯ ಅಲ್ವಾ ಅಪ್ಪ? ಹೇಗಿದ್ದೀರಮ್ಮ?
ನಾಳೆಯಿಂದ ಪ್ರತಾಪನ್ ಕಾರ್ಯಗಳು ಶುರುವಾಗ್ತಾ ಇದೆ. ಅವಕಾಶ ಮಾಡ್ಕೊಡ್ತೀರಾ? ನಾನು ಬರ್ತೀನಿ. ಈಗ ಸದ್ಯಕ್ಕೆ ನನ್ನೋಳು ಅಂತ ಇರೋದು ದೀಪ್ತಿ ಒಬ್ಳೆ. ಇಂಥ ಕಾರ್ಯಗಳಿಗೆ ನಮ್ಮೂರ್ನ ಬಿಟ್ರೆ ನಾವು ಬೇರೆಯವ್ರನ್ನ ಕರೆಯೋದಿಲ್ಲ ಅಲ್ವಾ ವಿನೋದ? ನಾನು ಯಾವುದೇ ತಪ್ಪು ಮಾಡಿಲ್ಲ. ಹಾಗಂತ ನಾನು ಹೇಳಿದ್ರೆ ಪದೇ ಪದೇ ಅದನ್ನೇ ಹೇಳ್ದಾಗತ್ತೆ. ದೇವರನ್ನಿಂದ ಎಲ್ಲಾನು ಕಿತ್ಕೊಂಡ್ಬಿಟ್ಟು. ಹುಣ್ಣಿಮೆ ಬೆಳಕು ಅಂದ್ರೆ ನನಗೆ ತುಂಬಾ ಇಷ್ಟ. ಅದನ್ನ ಕೊಟ್ಟ. ಆದ್ರೆ ಕೊಟ್ಟಿದ್ದೇನೆ ಹೊಸ ಬೆಳಕನ್ನ ನನ್ನ ಜೀವನದಲ್ಲಿ ತಂದ್ಬಿಟ್ಟು. ಪ್ಲೀಸ್ ವಿನೋದ, ಬೇಜಾರು ಮಾಡ್ಕೋಬೇಡ. ನಿನ್ನ ದುಃಖ ದುಮ್ಮಾನಗಳನ್ನ ಕೇಳೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿಲ್ಲ. ನಾಳೆಯಿಂದ ಪ್ರತಾಪನ್ಗೆ ಎಳ್ಳು ನೀರು ತರ್ಪಣ ಬಿಡೋ ಕಾರ್ಯಗಳು ಶುರುವಾಗ್ತಾ ಇದೆ. ವಿನುತ, ಈಗ ಸದ್ಯಕ್ಕಿರೋದು ದೀಪ್ತಿ ಒಬ್ಳೆ. ಆದ್ರೆ ಅವಳು ಈ ಕಾರ್ಯಗಳನ್ನೆಲ್ಲ ಮಾಡೋ ಹಾಗಿಲ್ಲ. ಪ್ಲೀಸ್ ವಿನುತ, ನನಗೊಂದು ಸಹಾಯ ಮಾಡ್ತೀಯಾ? ಹೇಳಿ ಮಾ. ನಿಮ್ಮಣ್ಣ ಪ್ರೀತಮ್ಗೆ ಹೇಳಿ ಮುಂದೆ ನಿಂತು ಈ ಕಾರ್ಯ ನಡೆಸ್ಕೊಡೋ ಹಾಗೆ ಮಾಡಕ್ಕಾಗತ್ತಾ? ಇನ್ ಪ್ರತಾಪ್ ನಾನ್ ಸಾಯೋವರೆಗೂ ಬರೀ ಒಂದ್ ನೆನಪು ಮಾತ್ರನೇ. ಪ್ರೀತಮಣ್ಣ ನೀವೇ ಕೇಳ್ಬೋದಾಗಿತ್ತಲ್ಲ. ಅವನ್ ನಾಳೆ ಕೋರ್ಟ್ಗೆ ಬಂದು ನಿನ್ ಪರ ಸಾಕ್ಷಿ ಹೇಳಲೇಬೇಕು ಅಂತ ಕೂತಿದ್ದಾನೆ. ದಯವಿಟ್ಟು ನೀನು ಅವನ್ಗೆ ಅರ್ಥ ಮಾಡಿಸ್ತೀಯ? ಹೇಗಾದ್ರೂ ಬಂದು ಅವನ್ ಕಾರ್ಯ ನಡೆಸ್ಕೊಡೋ ಹಾಗೆ ಮಾಡ್ಕೊಡ್ತೀಯ ವಿನೋದ? ನೋಡು, ಹಿಂದಿನ ಕಾಲದಲ್ಲಿ ಗಂಡ ಸತ್ರೆ ಹೆಂಡತಿ ಬದುಕಿದ್ದವಳಿಗೇನ್ ಕೆಲ್ಸ ಅಂತ ಹೇಳಿ ಅಗ್ನಿಗೆ ಆಹುತಿ ಕೊಡೋ ಸಂಪ್ರದಾಯ ಇತ್ತು. ಈಗ ನಿನ್ ಪರಿಸ್ಥಿತಿನೂ ಅಷ್ಟೇ ಅಲ್ವಾ? ಇದ್ರೂ ಒಂದೇ, ಇಲ್ದಿದ್ರು ಒಂದೇ. ದಯವಿಟ್ಟು ಇಲ್ಲ ಅನ್ಬೇಡ. ನಿನಗ್ ಪ್ರತಾಪ್ ಬಗ್ಗೆ ಸ್ವಲ್ಪನಾದ್ರೂ ಅಭಿಮಾನ ಅನ್ನೋದಿದ್ರೆ ದಯವಿಟ್ಟು ಪ್ರತಾಪನ ಈ ಕಾರ್ಯಕ್ಕೆ ಬರೋ ಹಾಗೆ ಮಾಡ್ಕೊಡು. ಹಲೋ ಅಣ್ಣ, ನಾನು ವಿನುತ. ಹಲೋ ಅಣ್ಣ. ಹೇಳ್ವಿನೋ? ಯಾಕಣ್ಣ? ದೀಪ್ತಿ ಅದಕ್ಕೆ ಇದ್ದಾರ? ಮಾತಾಡಕ್ ಕಷ್ಟ ಆಗ್ತಿದ್ಯಾ? ಎಲ್ಲ ಚೆನ್ನಾಗಿದ್ದಾಗ ಹಬ್ಬಕ್ಕೆ ಬಾ ಅಂತ ಫೋನ್ ಮಾಡ್ತಿದ್ದೆ. ನಾನು ವಿನು ಅಂತಿದ್ದೆ. ನಾನು ಯಾವ ವಿನು ಅಂತ ಕೇಳ್ತಿದ್ದೆ.
ಇವಾಗ ತಂಗಿ ಬೇಕು ಅನ್ನಿಸ್ತಿದೆ. ನನ್ನ ಮನಸ್ಸಿನ ಪ್ರೀತಿನ ಹೇಳ್ಕೋಬೇಕು ಅನ್ನಿಸ್ತಿದೆ. ಆಗಲ್ಲ ಅಲ್ವಾ? ಪ್ರೀತಿ ಇದೆಯಲ್ಲೋ ಅಷ್ಟು ಸಾಕು ಬಿಡು. ಸಾವಿತ್ರಿ ಜೊತೆ ಮಾತಾಡ್ಬೇಕು ಅನ್ನಿಸ್ತಾ? ಇಲ್ಲ ಅಣ್ಣ, ನಿನ್ನ ಹತ್ರನೇ ಮಾತಾಡ್ಬೇಕಾಗಿತ್ತು. ಹೇಳು ವಿನು. ನಾಳೆ ಪ್ರತಾಪ್ ಕಾರ್ಯಗಳೆಲ್ಲ ಶುರು ಆಗ್ತಿದೆ. ನಿನಗೆ ಯಾರು ಹೇಳಿದ್ವಿನೋ? ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ, ನೀನ್ ಹೋಗೋದು ಮುಖ್ಯ. ನನಗೆ ನೀನು ಮುಖ್ಯ. ಅದನ್ನ ಒಪ್ಕೊಳ್ಳೋ ಮನ್ಸು ಪ್ರತಾಪ್ ಜೊತೆಗೆ ಹೊರಟೋಯ್ತು. ಹಳೆ ಹೋಗಿ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ನನ್ನ ಗಂಡ ಕಣೋ ಅವರು. ಹೇಗಾಗುತ್ತೆ ವಿನೋ? ನಾಳೆ ಕೋರ್ಟ್ ಇದೆ. ಮುಖ್ಯವಾದ ಸಾಕ್ಷಿನ ನಾನು ಪ್ರೆಸೆಂಟ್ ಮಾಡಬೇಕು. ಕೇಸಿನ ನನ್ನ ಕಡೆ ತಗೋಬೇಕು. ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ನಿನಗೆ? ಇರೋದಕ್ಕೆ ನಾನು ನಾಳೆ ಕೋರ್ಟಿಗೆ ಬರಬೇಕು ಅಂತ ಇರೋದು. ಯೋಚನೆ ಮಾಡು. ನನಗೆ ಜೈಲಾಗ್ದೆ ಪ್ರತಾಪ್ದು ಸ್ವಾಭಾವಿಕವಾದ ಸಾವಾಗಿದ್ರೆ ಈ ಕಾರ್ಯಗಳನ್ನೆಲ್ಲ ನೀನ್ ನಡೆಸ್ಕೊಡ್ತಿದ್ದೆ ಅಲ್ವಾ? ಆಗಿದ್ದಿದ್ರೆ ಹೋಗಿದ್ದಿದ್ರೆ ಬೇಡ ವಿನೋ. ಇರೋರನ್ನ ಉಳಿಸ್ಕೋಬೇಕು. ಸಮಾಧಿನ ಸಿಂಗಾರ ಮಾಡೋದಕ್ಕಿಂತ ವಾಸವಾಗಿರೋ ಮನೇನ ಸಿಂಗಾರ ಮಾಡೋದು ಮುಖ್ಯ ಅಲ್ವೇನೆ? ಒಪ್ಕೋತೀನಿ ಪ್ರೀತು, ಆದ್ರೆ ನನಗೋಸ್ಕರ ಕಣೋ ಇದೊಂದು ಕಾರ್ಯ ಮಾಡಿಕೊಟ್ಬಿಡು. ತಂಗಿ ಏನೇ ಕೇಳಿದ್ರು ಇಲ್ಲ ಅನ್ನೋ ಅಣ್ಣ ಇರ್ಬೇಕು ಅನ್ನೋದು ನನ್ನ ಆಸೆ. ಒಬ್ಬ ಅಣ್ಣ ಆಗಿ ಇದೊಂದು ಕರ್ತವ್ಯ ಮಾಡೋ ಪ್ಲೀಸ್. ವಿನು, ನನ್ನನ್ನು ಸಿಕ್ಕಾಕ್ಸಿದ್ಯಾ ನೀನು? ಇಲ್ಲ ಕಣೋ, ಬೇಡ್ಕೆ ಇಡ್ತಿದ್ದೀನಿ ಅಣ್ಣನ ಮುಂದೆ, ನಡೆಸ್ಕೊಡೋ ಪ್ಲೀಸ್. ಹೇಳಿಯಲ್ಲಂದ್ರೆ ಪ್ರತಾಪ್ ಕಾರ್ಯ ನಾಳೆ ಎಷ್ಟೊತ್ತಿಗೆ ಶುರುವಾಗುತ್ತೆ? ಯಾಕಳಿ ಅಂದ್ರೆ ನೀವು ಬರಲ್ಲ ಅಂತ ಹೇಳಿದ್ರಿ ಅಲ್ವಾ? ಬೇಗ ಮುಗಿಸೋ ಆಗಿದ್ರೆ ಬಂದು ಹೋಗ್ತೀನಿ. ಏನಾಯ್ತತೆ? ಬೇಡ ಬಿಡಿ ಅಳಿ ಅಂದ್ರೆ. ಪಾಪ ನಾಳೆ ಕೋರ್ಟಲ್ಲಿ ನೀವೇ ವಿಟ್ನೆಸ್ಸು. ನೀವೇ ಹೇಳಿದ್ರಲ್ಲ ತಂಗಿನೇ ಮುಖ್ಯ ಅಂತ. ಪರವಾಗಿಲ್ಲ ಬಿಡಿ. ವಿನುತಾ ಫೋನ್ ಮಾಡಿದ್ರು. ನೀವು ನಂಬಬೇಕು, ಅವಳದೇನೂ ತಪ್ಪಿಲ್ಲ. ಅವಳು ತುಂಬ ಪ್ರೀತಿಸ್ತಾಳೆ ಪ್ರತಾಪ್ನ. ನನಗೇನಾದರೂ ಪರವಾಗಿಲ್ಲ, ಪ್ರತಾಪ್ ಕಾರ್ಯ ನಡೆಸ್ಕೊಡಿ ಅಂತ ಹೇಳಿದ್ಲು. ತುಂಬ ಒಳ್ಳೊಳ್ಳೆ ನನ್ನ ತಂಗಿ. ಪ್ಲೀಸ್ ಅಳಿ ಅಂದ್ರೆ ಆ ವಿಷಯ ಈಗ ಬೇಡ. ಬೆಳಗ್ಗೆ 10:30 ಕೋರ್ಟಲ್ಲಿರಬೇಕು. ಕಾರಿಗೆ ಬರ್ತೀನಿ, ಬೇಗ ಕಳಿಸ್ಕೊಡಿ. ನೋಡಿ, ನನಗೆ ಪ್ರತಾಪನ್ ಕಾರ್ಯ ನಡೀಬೇಕು ಅಷ್ಟೇ. 7:30 ಫಿಕ್ಸ್ ಮಾಡ್ತೀನಿ. ಅಷ್ಟೊತ್ತಿಗೆಲ್ಲ ನೀವು ಬಂದ್ಬಿಡಿ, ಸರಿನಾ? ಸರಿ ಅತ್ತೆ, ನಾಳೆ ಬರ್ತೀನಿ. ಬನ್ನಿ ಬನ್ನಿ ಅಳಿ ಅಂದ್ರೆ. ಕೋರ್ಟ್ಗೆ ಹೋಗಿ ಅದ್ ಹೇಗ್ ಸಾಕ್ಷಿ ಕೊಡ್ತಿರೋ ನಾನು ನೋಡೇ ಬಿಡ್ತೀನಿ. ಈ ವೈಶಾಲಿ ಆಡ್ತಿರೋ ಚದುರಂಗದ ಆಟದಲ್ಲಿ ದಾಳ ನೀವೇ.